5 people critically injured in an industrial fire at a textile design printing factory on Mysore Road on February 1st evening were treated at Sparsh Hospital, RR Nagar. The victim suffered severe burns to the face, hands and back, while one patient also sustained serious inhalation injuries affecting the airway. The hospital activated its mass casualty and burn management protocols, mobilizing ICU beds and a multidisciplinary emergency team. Patients were rapidly triaged, stabilized, and given advanced burn care, including airway support, fluid management, and intensive monitoring. 4 patients were later stabilized and discharged in stable condition, while one patient was shifted to another hospital at the family's request. Hospital officials said the coordinated response highlighted preparedness to handle high acuity emergencies. ಇವತ್ತಿನ ಒಂದು ಇದರಲ್ಲಿ ಸಾಧನೆ ಆಗಿದೆ ಅಂತ ಹೇಗೆ ಅನಿಸ್ತಾ ಇದೆ? ಸೊ ಇವತ್ತು ಈ ಒಂದು ಸಮಾವೇಶದಲ್ಲಿ ನಾವು ನಮ್ಮ ಸ್ಪರ್ಶ್ ಹಾಸ್ಪಿಟಲ್ RR ನಗರಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ನನ್ನ ಹೆಸರು ಡಾಕ್ಟರ್ ಗುಣಶೇಖರ್ ಕೊಲಪಾಟಿ, ನಮ್ಮ ಕೊಲೀಗ್ ಡಾಕ್ಟರ್ ದೀಪಕ್ KL ಗೌಡ, ನಾವು ಒಂಥರು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ. ನಮಗೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ನಿತಿನ್ ಕಡೆಯಿಂದ ಫೆಬ್ರವರಿ ಫಸ್ಟ್ ವೀಕಲ್ಲಿ ಸಾಯಂಕಾಲ ಒಂದು 8:30 9 o'clock ಆ ಟೈಮಲ್ಲಿ ಒಂದು ಕಾಲ್ ಬಂದಿತ್ತು. ಈ ಥರ ಒಂದು ಇಂಡಸ್ಟ್ರಿ ಎಕ್ಸ್ಪ್ಲೋಷನ್ ಆಗಿದೆ, ಅದರಲ್ಲಿ ಬರ್ನ್ಸ್ ಆಗಿ ಪೇಷಂಟ್ಸ್ ಬರ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ರೆ ಅರೌಂಡ್ 40 to 60% ಇದೆ. ಮತ್ತು ಫೇಶಿಯಲ್ ಬರ್ನ್ಸ್ ಇದೆಯಾ ಅಂತ ಕೇಳಿದಾಗ ಹೌದು ಇದೆ, ಅದರಲ್ಲಿ 4 ಪೇಷಂಟಿಗೆ ಫೇಶಿಯಲ್ ಬರ್ನ್ಸ್ ಆಗಿದೆ ಅಂದಾಗ ಅದು ತುಂಬ ಕ್ರಿಟಿಕಲ್ ಆಗುತ್ತೆ. ಯಾಕಂತಂದರೆ ಏರ್ವೇ ಬರ್ನ್ಸ್ ಆಗಿದ್ದಾಗ ಸರ್ವೈವಲ್ ರೇಟ್ಸ್ ತುಂಬ ಕಡಿಮೆ ಆಗುತ್ತೆ. ವೆರಿ ಪೂರ್ ಪ್ರೋಗ್ನೋಸಿಸ್, ಮೋರ್ ದೆನ್ 40% ಬರ್ನ್ಸ್ ಆ್ಯಂಡ್ ವಿತ್ ಇನಲೇಷನ್ ಬರ್ನ್ಸ್. ಸೊ ಅಂಥ ಪೇಷಂಟ್ಸ್ನ ಮ್ಯಾನೇಜ್ ಮಾಡೋದಕ್ಕೆ ಒಳ್ಳೆ ಟೀಮ್ ಸಪೋರ್ಟ್, ಮಲ್ಟಿಡಿಸಿಪ್ಲಿನರಿ ಸಪೋರ್ಟ್ ಬೇಕಾಗುತ್ತೆ. ಅದೆಲ್ಲ ನಮಗೆ RR ನಗರ್ ಸ್ಪರ್ಶ್ ಹಾಸ್ಪಿಟಲಲ್ಲಿ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ವೆದರ್ ಇಟ್ ಈಸ್ ಕ್ರಿಟಿಕಲ್ ಕೇರ್, ಅನಸ್ತೇಷಿಯಾ ಡಿಪಾರ್ಟ್ಮೆಂಟ್, ಪಲ್ಮನಾಲಜಿ ಡಿಪಾರ್ಟ್ಮೆಂಟ್, ಪರ್ಟಿಕ್ಯುಲರ್ಲಿ ನರ್ಸಿಂಗ್ ಟೀಮ್ ಅದು ಇರೋದರಿಂದ ನಾನು ಓಕೆ ತೊಗೋಬೋದು ಅನ್ನೋ ಒಂದು ಧೈರ್ಯದಲ್ಲಿ ತೊಗೊಂಡು ಆ ಪೇಷಂಟ್ಸ್ನ ಮ್ಯಾನೇಜ್ ಮಾಡಿ ಇವಾಗ 2 ತಿಂಗಳಾಗಿದೆ. ಎಲ್ಲ ಸರ್ವೈವ್ ಆಗಿ ಮನೆಗೆ ಹೋಗಿದ್ದಾರೆ. ಮತ್ತು ಅವರಿಗೆ OPD ಬೇಸಿಸಲ್ಲಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಸೊ ಫಾರ್ ಫರ್ದರ್ ರಿಕವರಿ, ಬಟ್ ನೌ ದೇ ಆರ್ ಔಟ್ ಆಫ್ ಡೇಂಜರ್ ಫಾರ್ ಲೈಫ್ ಆ್ಯಂಡ್ ಹೆನ್ಸ್ ವಿ ಆರ್ ಕಾಲಿಂಗ್ ಫಾರ್ ದಿಸ್ ಮೀಟಿಂಗ್ ಟು ಇನ್ಫಾರ್ಮ್ ದ ಪಬ್ಲಿಕ್. ಆ್ಯಂಡ್ ಇದರಲ್ಲಿ ಮುಖ್ಯವಾಗಿ ಮೊದಲನೇ ವಾರ, 2ನೇ ವಾರ, ಈ 2 ವಾರನೂ ಜೀವ ಕಳ್ಕೊಳ್ಳೋ ಸಾಧ್ಯತೆ ತುಂಬ ಜಾಸ್ತಿ ಇದೆ ಈ ಥರ ಕೇಸ್ಗಳಲ್ಲಿ. ಮುಖ್ಯವಾಗಿ ಏನು ಅಂತಂದರೆ ಫಸ್ಟ್ ವೀಕಲ್ಲಿ ವಾಟರ್, ಸಾಲ್ಟ್ ಲಾಸ್, ಹೀಟ್ ಲಾಸ್ ಇನ್ ದ ಬಾಡಿ, ಮತ್ತು ಏನಂತಂದರೆ ಟಾಕ್ಸಿನ್ಸ್, ಸೈಟೋಕೈನ್ ಸ್ಟಾರ್ಮ್ ಬಿಕಾಸ್ ಆಫ್ ದ ಡೆಡ್ ಸ್ಕಿನ್ ಆನ್ ದ ಬಾಡಿ. ಅದನ್ನೆಲ್ಲ ಅವಾಗಲೇ ಮೊದಲನೇ ವಾರದಲ್ಲೇ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡೋಗಿ ಬರ್ನ್ ಆಗಿರೋ ಚರ್ಮ ಎಲ್ಲ ತೆಗೆದು ಅದನ್ನು ಕವರ್ ಮಾಡೋದಕ್ಕೆ ನಮ್ಮ ಸ್ಕಿನ್ ಬ್ಯಾಂಕ್, ವಿಕ್ಟೋರಿಯಾ ಹಾಸ್ಪಿಟಲಲ್ಲಿರುವಂಥ ಸ್ಕಿನ್ ಬ್ಯಾಂಕಿಂದ ಸ್ಕಿನ್ ತರಿಸ್ಕೊಂಡು ಅದನ್ನು ಹಾಕಿ ಕವರ್ ಮಾಡಿದಾಗ ನಾವು ವಾಟರ್ ಲಾಸು, ಫ್ಲೂಯಿಡ್ ಮತ್ತು ಸಾಲ್ಟ್ ಲಾಸು, ಹೀಟ್ ಲಾಸ್ ಅದೆಲ್ಲ ಪ್ರಿವೆಂಟ್ ಮಾಡೋಕ್ಕಾಯಿತು. ಸೊ ಹಾಗಾಗಿ ಮೊದಲನೇ ವಾರ ಸರ್ವೈವ್ ಆಗಿದ್ದಾರೆ. 2ನೇ ವಾರ ಇನ್ಫೆಕ್ಷನ್ ಬರದೇ ಇರೋ ಥರ ನೋಡ್ಕೊಂಡಿರೋದ್ರಿಂದ 2ನೇ ವಾರ ಸರ್ವೈವ್ ಆಗಿದ್ದಾರೆ. ಯಾಕಂದರೆ 2ನೇ ವಾರದಲ್ಲಿ ಸೆಪ್ಟಿಕ್ ಶಾಕ್ ತುಂಬ ಕಾಮನ್. ಸೊ ಅದನ್ನು ನಾವು ಮೇಯ್ನ್ಲಿ ಬಿಕಾಸ್ ಆಫ್ ಬ್ಯಾರಿಯರ್ ನರ್ಸಿಂಗ್, ಒಂದೊಂದು ಪೇಷಂಟಿಗೆ ಒಂದು ಸಪ್ರೇಟ್ ನರ್ಸನ್ನು ಕೊಟ್ಟು ಒಂದು ದಿನದಲ್ಲಿ 3 ಶಿಫ್ಟ್ಸಲ್ಲಿ ಟೋಟಲ್ I think 21-22 nurses were spared only for these 5 patients during the first 2 weeks. ಸೊ ಅವರೆಲ್ಲ ಒಂದೊಂದು ಪೇಷಂಟ್ ಸಪ್ರೇಟಾಗಿ ನೋಡ್ಕೊಂಡಿರೋದ್ರಿಂದ ಯಾವುದೇ ಒಂದು ಇನ್ಫೆಕ್ಷನ್ ಆಗದೆ ಈ ಎಲ್ಲ ಪೇಷಂಟ್ಸನ್ನು ರಿಕವರ್ ಆಗಿ ಮನೆಗೆ ಹೋಗಿದ್ದಾರೆ. ಸೊ ಹಾಗಾಗಿ ಈ ಮುಖಾಂತರ ನಾನು ಜನತೆಗೆ ಕೇಳ್ಕೊಳ್ಳೋದು ಏನಂತಂದರೆ, ಸ್ಕಿನ್ ಬ್ಯಾಂಕಿಗೆ ಚರ್ಮದಾನ ಮಾಡಿ ಆ ಥರ ಮಾಡೋದರಲ್ಲಿ ಈ ಥರ ಪೇಷಂಟ್ಸ್ನ ನಾವು ಸೇವ್ ಮಾಡ್ಬೋದು. ಅದು ನೀವು ಚರ್ಮದಾನ ಮಾಡಿಲ್ಲ ಅಂತಂದರೆ ನಮಗೆ ಮೊದಲನೇ ವಾರದಲ್ಲಿ ಬೇಕಾಗಿರೋ ಚರ್ಮ ಸಿಗಲ್ಲ. ಅಂಥ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ಸೇವ್ ಮಾಡೋದು. ಮತ್ತು ಏನೇ ಬರ್ನ್ ಆಯಿತು ಅಂತಂದ್ರೂ ಮೋರ್ ದೆನ್ 30% ಆ ಥರ ಬರ್ನ್ಸ್ ಆದಾಗ ನೀವು ಸರಿಯಾದ ಆಸ್ಪತ್ರೆಗೆ ಹೋಗಿ ವಿತೌಟ್ ಡಿಲೇ ಟ್ರೀಟ್ಮೆಂಟ್ ಮಾಡಿಕೊಂಡು, ಎಸ್ಪೆಷಲಿ ಫೇಶಿಯಲ್ ಬರ್ನ್ಸ್ ಎಲ್ಲ ಆದಾಗ ಕ್ರಿಟಿಕಲ್ ಕೇರ್ ಸಪೋರ್ಟ್ ಎಲ್ಲ ಚೆನ್ನಾಗಿರೋ ಆಸ್ಪತ್ರೆಗೆ ಸೇರಿಕೊಂಡು ಸರಿ ಮಾಡಿಸ್ಕೊಳ್ಳಿ. ಸೊ ಇದು ಮತ್ತು ಮಾಸ್ ಕ್ಯಾಶುಯಾಲಿಟಿ ಆ ಥರ ಏನಾದರೂ ಆದಾಗ ಆ ಥರ ಹಾಸ್ಪಿಟಲ್ಸ್ ಯಾವುದು ಮಾಸ್ ಕ್ಯಾಶುಯಾಲಿಟಿ ಪ್ರಿಪೇರ್ಡ್ ಆಗಿರ್ತಾರೋ ಅಂಥ ಹಾಸ್ಪಿಟಲ್ಗೆ
ಟ್ರಾನ್ಸ್ಪೋರ್ಟ್ ಮಾಡೋದು ಬೆಟರು. ಇನಿಷಿಯಲ್ ಆಗಿ ಅಲ್ಲಲ್ಲೇ ಟ್ರೀಟ್ಮೆಂಟ್ ಮಾಡಿದ್ರೇನು ಇಲ್ಲಿ ಗೋಲ್ಡನ್ ಅವರ್. ಇನ್ನೊಂದು ಏನಂತ ನಾನು ವಾಟ್ ಐ ಆಮ್ ಆಲ್ಸೋ ಸರ್ಪ್ರೈಸ್ಡ್ ಈಸ್ ದಟ್ ನಾಟ್ ಸರ್ಪ್ರೈಸ್ಡ್ ಥಿಂಕಿಂಗ್ ದಟ್ ಸ್ಪರ್ಶ ಹಾಸ್ಪಿಟಲ್ ಆರ್ ಆರ್ ನಗರ್ ಅಲ್ಲಿ ಇರೋದು ಇಟ್ ಈಸ್ ಎ ಸ್ಟ್ರಾಟಜಿಕ್ ಲೊಕೇಶನ್. ಯಾಕಂತಂದರೆ ನೈಸ್ ರೋಡಿಂದ ಜಸ್ಟ್ ಯು ಕ್ಯಾನ್ ಡೈರೆಕ್ಟ್ಲಿ ಕಮ್ ಟು ದ ಹಾಸ್ಪಿಟಲ್ ಫ್ರಮ್ ನೈಸ್ ರೋಡ್, ಆ್ಯಂಡ್ ದಿಸ್ ನೈಸ್ ರೋಡ್ ಈಸ್ ಕನೆಕ್ಟೆಡ್ ಟು ಆಲ್ ದ ರೇಡಿಯಲ್ ಆರ್ಟೀರಿಯಲ್ ರೋಡ್ಸ್. ನಮಗೆ ಆ ಕಡೆ ಹೊಸೂರು ರೋಡಿಂದ ಹಿಡಿದು ಮತ್ತು ಬನ್ನೇಘಟ್ಟ ರೋಡ್, ಕನಕಪುರ ರೋಡ್, ಮತ್ತು ಮೈಸೂರು ರೋಡ್, ಮತ್ತು ತುಮಕೂರು ರೋಡ್, ಮಾಗಡಿ ರೋಡ್, ಇದೆಲ್ಲನೂ ನೈಸ್ ರೋಡಿಗೆ ಸೇರುತ್ತೆ. ಅಲ್ಲಿಂದ ಒಂದು ಸ್ಟ್ರೈಟ್ ರೋಡ್ ನೈಸ್ ರೋಡಿದೆ ಎಕ್ಸ್ಟೆನ್ಷನ್ ಇಲ್ಲಿ ಆರ್ ಆರ್ ನಗರ್ಗಿದೆ. ಸೊ ಹಾಗಾಗಿ ದ ಟೈಮ್ ಸೇವ್ಡ್, ಈ ಟ್ರಾಫಿಕಲ್ಲಿ ಸಿಗಾಕೊಂಡು ಆ ಥರ ಪ್ರಾಬ್ಲಮ್ ಇಲ್ಲದೆ ದೇ ಕ್ಯಾನ್ ರೀಚ್ safely, and all these industrial places which are located on Mysore Road or Kanakpura Road, Hosur Road and Tumkur Road, and there are many industrial hubs. If there are any mass casualty or injuries like that, don't think twice. Come straight to RR Nagar, where we have got a very good team and we can manage it very well.